ನೋಡಿ, ಒಂದ್ ಕಡೆ ರಾಜ್ಯೋತ್ಸವದ ಸಂಭ್ರಮ ಸಡಗರ ಮನೆ ಮಾಡಿದ್ರೆ, ಮತ್ತೊಂದು ಕಡೆ ಕಲಬುರಗಿಯಲ್ಲಿ ಪ್ರತ್ಯೇಕ ರಾಜ್ಯಕ್ಕಾಗಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗಬೇಕು ಅಂತ ಆಗ್ರಹಿಸಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಪ್ರತ್ಯೇಕ ರಾಜ್ಯದ ಧ್ವಜಾರೋಹಣಕ್ಕೂ ಮುಂದಾದವರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಕಲಬುರಗಿಯಲ್ಲಿ ಪ್ರತ್ಯೇಕ ರಾಜ್ಯದ ಘೋಷಣೆ ಮೊಳಗಿದೆ. ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯಕ್ಕೆ ಆಗ್ರಹಿಸಿ ಪ್ರತಿಭಟನೆ ನಡೆದಿರೋದು. ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯ ಹೋರಾಟ ಸಮಿತಿಯಿಂದ ಈ ಪ್ರತಿಭಟನೆ ನಡೆದಿದೆ. ಪ್ರತ್ಯೇಕ ಧ್ವಜಾರೋಹಣಕ್ಕೆ ಹೋರಾಟಗಾರರು ಯತ್ನಿಸಿದ್ದಾರೆ, ಅವರನ್ನ ವಶಕ್ಕೆ ಪಡೆಯಲಾಗಿದೆ. ಸರ್ದಾರ್ ಪಟೇಲ್ ಸರ್ಕಲ್ ಅಲ್ಲಿ ಧ್ವಜಾರೋಹಣಕ್ಕೆ ಪ್ರಯತ್ನ ಪಟ್ಟಿರೋದು. ಈ ಸಂದರ್ಭದಲ್ಲಿ ಪೊಲೀಸರು ಇವರೆಲ್ಲರನ್ನ ವಶಕ್ಕೆ ಪಡೆದಿದ್ದಾರೆ. ಪ್ರತ್ಯೇಕ ಕಲ್ಯಾಣ ಕರ್ನಾಟಕ ರಾಜ್ಯ ಆಗಬೇಕು ಅಂತ ಆಗ್ರಹಿಸಿ ಇವರು ಪ್ರತಿಭಟನೆಯನ್ನ ಮಾಡಿದ್ದಾರೆ. ರಾಜ್ಯೋತ್ಸವದ ದಿನವೇ ಆಗಲೇಬೇಕು ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯ ಮಾಡಲೇಬೇಕು ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗಲೇಬೇಕು ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗಲೇಬೇಕು ಕರ್ನಾಟಕಕ್ಕೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಮೇಲಿಂದ ಮೇಲೆ ಅನ್ಯಾಯ ಮಾಡ್ತಾವ ಅನ್ನೋ ದೃಷ್ಟಿಯಿಂದ ಇವತ್ತು ದಿವಸ ನಾವು ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯ ಧ್ವಜಾರೋಹಣವನ್ನು ಮಾಡ್ತಾ ಇದ್ದೀವಿ. ಉದ್ದೇಶ ಸ್ಪಷ್ಟವಾಗಿದೆ. ಯಾಕಂತಂದ್ರೆ ಏನು, ತೆಲಂಗಾಣ ಸ್ವಾತಂತ್ರ್ಯ ಪೂರ್ವದಲ್ಲಿ ನಿಜಾಂ ಸರ್ಕಾರದಲ್ಲಿದ್ದಂತ ಕಲ್ಯಾಣ ಕರ್ನಾಟಕವನ್ನ ಏನು ಭಾಷಾವಾರು ಪ್ರಾಂತ್ಯ ರಚನೆ ಮಾಡಿ ಕರ್ನಾಟಕ ಕನ್ನಡ ಮಾತಾಡೋ ಕರ್ನಾಟಕ ಸೇರಿಸಬೇಕು ಅಂತೇಳಿ ಸೇರಿಸಿದಾಗ ಅವಾಗ ಯಾವುದೇ ಸಮಸ್ಯೆ ಇರಲಿಲ್ಲ. ಆದ್ರೆ ಬರ್ತಾ ಏನಾಯ್ತು, ಕಲ್ಯಾಣ ಕರ್ನಾಟಕವನ್ನ ಆಳುವಂತವರು ಮಲತಾಯಿ ಧೋರಣೆಯನ್ನ ಪ್ರಾರಂಭ ಮಾಡಿದ್ರು. ಅದೇ ರೀತಿ ಆಂಧ್ರದಲ್ಲಿಯೂ ಆಯ್ತು, ತೆಲಂಗಾಣ ಮಾದರಿ. ಹಾಗಾಗಿ ತೆಲಂಗಾಣ ಚಂದ್ರಶೇಖರ್ ಅವರು ನಮ್ಮ ಭಾಗ ಕನ್ಯೆ ಆಗ್ತಾ ಇದೆ ಅಂತಕ್ಕಂಥ ಉದ್ದೇಶದಿಂದ ನಾವು ತುಂಬಿರ್ತಕ್ಕಂಥ ಟ್ಯಾಕ್ಸೇ ನಮಗೆ ಕೊಡಲ್ಲ ಅಂತ ಇದು ಅನ್ಯಾಯದ ಪರಮಾವಧಿ ಅಂತೇಳಿ ಅವರು ತೆಲಂಗಾಣ ಪ್ರತ್ಯೇಕ ರಾಜ್ಯವನ್ನು ಪಡೆದ್ರು. ಅದೇ ಮಾದರಿಯಲ್ಲಿ ಇಲ್ಲಿ ಕೂಡ ಸನ್ಮಾನ್ಯ ಶ್ರೀ ದಿವಂಗತ ವೈದ್ಯನಾಥ್ ಪಾಟೀಲ್ ಅವರು ಕೂಡ ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗಬೇಕಂತ ಹೋರಾಟ ಪ್ರಾರಂಭ ಮಾಡಿದ್ರು. ಅದರ ಒಂದು ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಓಂ ಪ್ರಕಾಶ್. ಈಗ ಫೋನ್ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್. ರಾಜ್ಯೋತ್ಸವದ ಸಡಗರ ಸಂಭ್ರಮ ಮನೆ ಮಾಡಬೇಕಾಗಿತ್ತು, ಆದರೆ ಆ ಜಾಗದಲ್ಲಿ ಪ್ರತ್ಯೇಕ ರಾಜ್ಯದ ಕೂಗು ಯಾಕೆ ಈ ರೀತಿ? ಹೋರಾಟ ಸಮಿತಿ ಅವರು ಹೇಳೋದೇನು? ಏನೆಲ್ಲ ಬೆಳವಣಿಗೆ ನಡೀತು? ಶ್ರೀಪಾದ್ ಪಾಟೀಲ್, ಖಂಡಿತವಾಗೂ ನವೆಂಬರ್ 1 ಇಡೀ ನಾಡಿನಾದ್ಯಂತ ರಾಜ್ಯೋತ್ಸವದ ಸಡಗರ ಸಂಭ್ರಮ ಜೋರಾಗಿರುವಂತದ್ದು. ಅದರಂತೆ ಕಲಬುರಗಿಯಲ್ಲಿ ಮಾತ್ರ ಏನೋ ಪ್ರತ್ಯೇಕ ರಾಜ್ಯದ ಕೂಗು ಕೇಳಿ ಬರ್ತಾ ಇರುವಂತದ್ದು. ಕಲ್ಯಾಣ ಕರ್ನಾಟಕ ಭಾಗ ಹಿಂದುಳಿದಿರುವಂತಹ ಹಿನ್ನೆಲೆಯಲ್ಲಿ ಆಳುವಂತ ಪ್ರತಿಯೊಂದು ಸರ್ಕಾರ ಕೂಡ ಕಲ್ಯಾಣ ಕರ್ನಾಟಕ ಭಾಗದ ಅಭಿವೃದ್ಧಿಗೆ ಶ್ರಮಿಸ್ತಾ ಇಲ್ಲ. ಈ ಭಾಗದ ಅಲ್ಲಿರುವಂತಹ ಖಾಲಿ ಹುದ್ದೆಗಳು ನೇಮಕಾತಿ ಆಗುವಂತದ್ರ ಜೊತೆಗೆ ಏನು ಬಡ್ತಿ ನೀಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ 371J ಕಲಂ ಸಮರ್ಪಕವಾಗಿ ಜಾರಿಯಾಗುವಂತ ವಿಚಾರ ಇಟ್ಕೊಂಡು ಇವತ್ತು ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ಹೋರಾಟ ಸಮಿತಿ ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯಕ್ಕಾಗಿ ಆಗ್ರಹಿಸಿ ಪ್ರತ್ಯೇಕ ಧ್ವಜಾರೋಹಣಕ್ಕೆ ಯತ್ನಿಸಿರುವಂತದ್ದು. ಕಲಬುರಗಿಯ ಜಗತ್ ವೃತ್ತದಲ್ಲಿ ಒಂದು ದಿನದ ಏನು ಸಾಂಕೇತಿಕ ಪ್ರತಿಭಟನೆ ಹಮ್ಮಿಕೊಂಡಿದ್ದಂತಹ ಹೋರಾಟಗಾರರು ಜಗತ್ ವೃತ್ತದಿಂದ ನೇರವಾಗಿ SVP ವೃತ್ತ, ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದವರೆಗೂ ತೆರಳಿ ಅಲ್ಲಿ ಪ್ರತ್ಯೇಕ ಧ್ವಜಾರೋಹಣಕ್ಕೆ ಮುಂದಾಗುವಂತಹ ಸಂದರ್ಭದಲ್ಲೇ ಪೊಲೀಸರು ಮಾರ್ಗ ಮಧ್ಯದಲ್ಲೇ ಆ ಎಲ್ಲ ಹೋರಾಟಗಾರರನ್ನ ತಡೆದು ಅವರನ್ನ ವಶಕ್ಕೆ ಪಡೆಯುವಂತ ಕೆಲಸಕ್ಕೆ ಮುಂದಾಗಿರುವಂತದ್ದು, ವಶಕ್ಕೆ ಪಡೆದು ಯಶಸ್ವಿ ಕೂಡ ಆಗಿರುವಂತದ್ದು. ಆದ್ರೆ ಇಲ್ಲಿ ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯ ಹೋರಾಟ ಸಮಿತಿಯ ಬೇಡಿಕೆ ಬಹಳ ಪ್ರಮುಖವಾಗಿರುವಂತದ್ದು. ಅಂದ್ರೆ ಹಿಂದುಳಿದಂತ ಕಲ್ಯಾಣ ಕರ್ನಾಟಕ ಭಾಗವನ್ನ ಅಭಿವೃದ್ಧಿ ಮಾಡುವಂತ ಕೆಲಸ ಆಗಬೇಕು. ಪ್ರತಿಯೊಂದು ಆಳುವ ಸರ್ಕಾರ ಕಲ್ಯಾಣ ಕರ್ನಾಟಕವನ್ನ ನಿರ್ಲಕ್ಷ್ಯ ತೋರುತ್ತೆ, ಮಲತಾಯಿ ಧೋರಣೆ ಮಾಡುತ್ತೆ. ಈ ಭಾಗ ಸಾಕಷ್ಟು ಹಿಂದುಳಿದಿರುವಂತದ್ದು. ಹಾಗಾಗಿ ಕಲ್ಯಾಣ ಕರ್ನಾಟಕಕ್ಕೆ ಪ್ರತ್ಯೇಕ ರಾಜ್ಯ ಕೊಟ್ಟರೆ, ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯವಾದ್ರೆ ಈ ಭಾಗದ ಅಭಿವೃದ್ಧಿ ಆಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಈ ಒಂದು ಹೋರಾಟ ಕೈಗೊಂಡಿರುವಂತದ್ದು. ಯಾಕಂದ್ರೆ ಹಿಂದುಳಿದ ಭಾಗಕ್ಕೆ 371J ಕಲಂ ಅನ್ನ ಕೂಡ ನೀಡಿರುವಂತದ್ದು ಸಮರ್ಪಕವಾಗಿ ಜಾರಿ ಆಗ್ತಾ ಇಲ್ಲ ಅನ್ನುವಂತ ನಿಟ್ಟಿನಲ್ಲಿ ಹೋರಾಟಗಾರರು ಏನು ಈ ಒಂದು ಹೋರಾಟಕ್ಕೆ ಮುನ್ನುಡಿ ಬರಿತಾ ಇರುವಂತದ್ದು. ಶ್ರೀಪಾದ್ ಪಾಟೀಲ್, ಓಂ ಪ್ರಕಾಶ್, ಈಗ ಇವರು ಕಲಬುರಗಿ ಜಿಲ್ಲೆ ಹಿಂದುಳಿದಿದೆ ಅಂತ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರು ನೋಡಿದ್ರೆ ನಮ್ಮ ಜಿಲ್ಲೆ ಮುಂದುವರೆದಿದೆ, ಅಭಿವೃದ್ಧಿ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ಇಲ್ಲಿ ಪ್ರತಿಭಟನೆ ಮಾಡ್ತಾ ಇರುವಂತವ್ರು ಕಲಬುರಗಿ ಜಿಲ್ಲೆ ಹಿಂದುಳಿದಕ್ಕೆ ನಾವು ಪ್ರತಿಭಟನೆಯನ್ನ ಮಾಡ್ತಿದೀವಿ ಅನ್ನೋದಾದ್ರೆ, ಇಷ್ಟು ವರ್ಷ ಕಲಬುರಗಿಯನ್ನು ಆಳಿದವರು ಯಾರು? ಅದು ಹಿಂದುಳಿದಕ್ಕೆ ಕಾರಣ ಏನು? ಅಂತವ್ರು ಮನೆ ಮುಂದೆ ಹೋಗಿ ಪ್ರತಿಭಟನೆ ಮಾಡಿದ್ರೆ ಅನುಕೂಲ ಆಗ್ತಿತ್ತೋ ಏನು? ಖಂಡಿತ ಶ್ರೀಪಾದ್ ಪಾಟೀಲ್, ಈ ಭಾಗದಲ್ಲಿ ಸುದೀರ್ಘವಾಗಿ ಸಾಕಷ್ಟು ವರ್ಷಗಳಿಂದ ಆಳಿರುವಂತದ್ದು ಸಾಕಷ್ಟು ರಾಜಕಾರಣಿಗಳು ಇದ್ದಾರೆ. ಬಹುತೇಕರು ಈ ಭಾಗವನ್ನ ಅಭಿವೃದ್ಧಿಯ ದೃಷ್ಟಿಕೋನದಿಂದ ಏನೋ ಮಾತಾಡುವಂತ ಲೆಕ್ಕಾಚಾರದಲ್ಲಿ ಎಲ್ಲರೂ ಕೂಡ ಈ ಭಾಗ ಅಭಿವೃದ್ಧಿ ಆಗಿದೆ ಅಂತ ಹೇಳುವಂತ ಕೆಲಸ ಮಾಡ್ತಾ ಇರುವಂತದ್ದು. ಆದ್ರೆ ನಿಜವಾಗ್ಲೂ ಕಲ್ಯಾಣ ಕರ್ನಾಟಕ
ಭಾಗ ಕಲಬುರಗಿ ಅಭಿವೃದ್ಧಿ ಆಗಿದೆನಾ ಅನ್ನುವಂಥದ್ದು ನೋಡಿದ್ರೆ ಖಂಡಿತವಾಗೂ ಇಲ್ಲ. ಯಾಕಂತಂದ್ರೆ ಈ ಭಾಗ ಸಾಕಷ್ಟು ಹಿಂದುಳಿದಿರುವಂತದ್ದು ಎಲ್ಲ ವಿಚಾರದಲ್ಲಿ. ಶೈಕ್ಷಣಿಕವಾಗಿಯೂ ಕೂಡ ಬೇರೆ ಬೇರೆ ಉದ್ಯೋಗದಲ್ಲೂ ಕೂಡ ಇವತ್ತಿಗೂ ಸಾಕಷ್ಟು ಜನ ಗುಳೆ ಹೋಗುವಂತ ಕೆಲಸ ಆಗ್ತಾ ಇರುವಂತದ್ದು. ಹಾಗಾಗಿ ಈ ಒಂದು ವಿಚಾರವನ್ನ ಈ ಭಾಗದ ಜನಪ್ರತಿನಿಧಿಗಳಿಗೆ ಗೊತ್ತಿರುವಂತ ವಿಚಾರ ಆದ್ರೂ ಕೂಡ ಅವ್ರು ಯಾರು ಕೂಡ ಈ ಭಾಗಕ್ಕೆ ಇಂಡಸ್ಟ್ರಿ ಅಥವಾ ಬೇರೆ ಬೇರೆ ಡೆವಲಪ್ಮೆಂಟ್ ಗಳನ್ನ ಮಾಡುವಂತದ ಇದಕ್ಕೆ ಹೋಗ್ತಾ ಇಲ್ಲ. ಸೊ ಹಾಗಾಗಿ ಈ ಒಂದು ಪ್ರತ್ಯೇಕ ಹೋರಾಟ ಸಮಿತಿ ಅಭಿವೃದ್ಧಿಯ ವಿಚಾರವನ್ನ ಇಟ್ಕೊಂಡು ಈ ಒಂದು ಹೋರಾಟ ಮಾಡ್ತಾ ಇರುವಂತದ್ದು ಶ್ರೀಪಾದ್ ಪಾಟೀಲ್. ಓಕೆ, ಧನ್ಯವಾದ ಮಾಹಿತಿಗೆ. ಜಾರಿಯಾಗುವಂತ ವಿಚಾರ ಇಟ್ಕೊಂಡು ಇವತ್ತು ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ಹೋರಾಟ ಸಮಿತಿ ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯಕ್ಕಾಗಿ ಆಗ್ರಹಿಸಿ ಪ್ರತ್ಯೇಕ ಧ್ವಜಾರೋಹಣಕ್ಕೆ ಯತ್ನಿಸಿರುವಂತದ್ದು. ಕಲಬುರಗಿಯ ಜಗತ್ ವೃತ್ತದಲ್ಲಿ ಒಂದು ದಿನದ ಏನು ಸಾಂಕೇತಿಕ ಪ್ರತಿಭಟನೆ ಹಮ್ಮಿಕೊಂಡಿದ್ದಂತಹ ಹೋರಾಟಗಾರರು ಜಗತ್ ವೃತ್ತದಿಂದ ನೇರವಾಗಿ ಎಸ್ವಿಪಿ ವೃತ್ತ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದವರೆಗೂ ತೆರಳಿ ಅಲ್ಲಿ ಪ್ರತ್ಯೇಕ ಧ್ವಜಾರೋಹಣಕ್ಕೆ ಮುಂದಾಗುವಂತಹ ಸಂದರ್ಭದಲ್ಲೇ ಪೊಲೀಸರು ಮಾರ್ಗ ಮಧ್ಯದಲ್ಲೇ ಆ ಎಲ್ಲ ಹೋರಾಟಗಾರರನ್ನ ತಡೆದು ಅವರನ್ನ ವಶಕ್ಕೆ ಪಡೆಯುವಂತ ಕೆಲಸಕ್ಕೆ ಮುಂದಾಗಿರುವಂತದ್ದು, ವಶಕ್ಕೆ ಪಡೆದು ಯಶಸ್ವಿ ಕೂಡ ಆಗಿರುವಂತದ್ದು. ಆದ್ರೆ ಇಲ್ಲಿ ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯ ಹೋರಾಟ ಸಮಿತಿಯ ಬೇಡಿಕೆ ಬಹಳ ಪ್ರಮುಖವಾಗಿರುವಂತದ್ದು. ಅಂದ್ರೆ ಹಿಂದುಳಿದಂತ ಕಲ್ಯಾಣ ಕರ್ನಾಟಕ ಭಾಗವನ್ನ ಅಭಿವೃದ್ಧಿ ಮಾಡುವಂತ ಕೆಲಸ ಆಗ್ಬೇಕು. ಪ್ರತಿಯೊಂದು ಆಳುವ ಸರ್ಕಾರ ಕಲ್ಯಾಣ ಕರ್ನಾಟಕವನ್ನ ನಿರ್ಲಕ್ಷ್ಯ ತೋರುತ್ತೆ, ಮಲತಾಯಿ ಧೋರಣೆ ಮಾಡುತ್ತೆ. ಈ ಭಾಗ ಸಾಕಷ್ಟು ಹಿಂದುಳಿದಿರುವಂತದ್ದು. ಹಾಗಾಗಿ ಕಲ್ಯಾಣ ಕರ್ನಾಟಕಕ್ಕೆ ಪ್ರತ್ಯೇಕ ರಾಜ್ಯ ಕೊಟ್ಟರೆ, ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯವಾದ್ರೆ ಈ ಭಾಗದ ಅಭಿವೃದ್ಧಿ ಆಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಈ ಒಂದು ಹೋರಾಟ ಕೈಗೊಂಡಿರುವಂತದ್ದು. ಯಾಕಂದ್ರೆ ಹಿಂದುಳಿದ ಭಾಗಕ್ಕೆ 371 ಜೆ ಕಲಂ ಅನ್ನ ಕೂಡ ನೀಡಿರುವಂತದ್ದು ಸಮರ್ಪಕವಾಗಿ ಜಾರಿ ಆಗ್ತಾ ಇಲ್ಲ ಅನ್ನುವಂತ ನಿಟ್ಟಿನಲ್ಲಿ ಹೋರಾಟಗಾರರು ಏನು ಈ ಒಂದು ಹೋರಾಟಕ್ಕೆ ಮುನ್ನುಡಿ ಬರಿತಾ ಇರುವಂತದ್ದು ಶ್ರೀಪಾದ್ ಪಾಟೀಲ್. ಓಂ ಪ್ರಕಾಶ್, ಈಗ ಇವರು ಕಲಬುರಗಿ ಜಿಲ್ಲೆ ಹಿಂದುಳಿದಿದೆ ಅಂತ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರು ನೋಡಿದ್ರೆ ನಮ್ಮ ಜಿಲ್ಲೆ ಮುಂದುವರೆದಿದೆ, ಅಭಿವೃದ್ಧಿ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ಇಲ್ಲಿ ಪ್ರತಿಭಟನೆ ಮಾಡ್ತಾ ಇರುವಂತವ್ರು ಕಲಬುರಗಿ ಜಿಲ್ಲೆ ಹಿಂದುಳಿದಕ್ಕೆ ನಾವು ಪ್ರತಿಭಟನೆಯನ್ನ ಮಾಡ್ತಿದೀವಿ ಅನ್ನೋದಾದ್ರೆ, ಇಷ್ಟು ವರ್ಷ ಕಲಬುರಗಿಯನ್ನು ಆಳಿದವರು ಯಾರು? ಅದು ಹಿಂದುಳಿದಕ್ಕೆ ಕಾರಣ ಏನು? ಅಂತವ್ರು ಮನೆ ಮುಂದೆ ಹೋಗಿ ಪ್ರತಿಭಟನೆ ಮಾಡಿದ್ರೆ ಅನುಕೂಲ ಆಗ್ತಿತ್ತೋ ಏನು? ಖಂಡಿತ ಶ್ರೀಪಾದ್ ಪಾಟೀಲ್, ಈ ಭಾಗದಲ್ಲಿ ಸುದೀರ್ಘವಾಗಿ ಸಾಕಷ್ಟು ವರ್ಷಗಳಿಂದ ಆಳಿರುವಂತದ್ದು ಸಾಕಷ್ಟು ರಾಜಕಾರಣಿಗಳು ಇದ್ದಾರೆ. ಬಹುತೇಕರು ಈ ಭಾಗವನ್ನ ಅಭಿವೃದ್ಧಿ ದೃಷ್ಟಿಕೋನದಿಂದ ಏನೋ ಮಾತಾಡುವಂತ ಲೆಕ್ಕಾಚಾರದಲ್ಲಿ ಎಲ್ಲರೂ ಕೂಡ ಈ ಭಾಗ ಅಭಿವೃದ್ಧಿ ಆಗಿದೆ ಅಂತ ಹೇಳುವಂತ ಕೆಲಸ ಮಾಡ್ತಾ ಇರುವಂತದ್ದು. ಆದ್ರೆ ನಿಜವಾಗ್ಲೂ ಕಲ್ಯಾಣ ಕರ್ನಾಟಕ ಭಾಗ ಕಲಬುರಗಿ ಅಭಿವೃದ್ಧಿ ಆಗಿದೆನಾ ಅನ್ನುವಂಥದ್ದು ನೋಡಿದ್ರೆ ಖಂಡಿತವಾಗೂ ಇಲ್ಲ. ಯಾಕಂತಂದ್ರೆ ಈ ಭಾಗ ಸಾಕಷ್ಟು ಹಿಂದುಳಿದಿರುವಂತದ್ದು ಎಲ್ಲ ವಿಚಾರದಲ್ಲಿ. ಶೈಕ್ಷಣಿಕವಾಗಿಯೂ ಕೂಡ ಬೇರೆ ಬೇರೆ ಉದ್ಯೋಗದಲ್ಲೂ ಕೂಡ ಇವತ್ತಿಗೂ ಸಾಕಷ್ಟು ಜನ ಗುಳೆ ಹೋಗುವಂತ ಕೆಲಸ ಆಗ್ತಾ ಇರುವಂತದ್ದು. ಹಾಗಾಗಿ ಈ ಒಂದು ವಿಚಾರವನ್ನ ಈ ಭಾಗದ ಜನಪ್ರತಿನಿಧಿಗಳಿಗೆ ಗೊತ್ತಿರುವಂತ ವಿಚಾರ ಆದ್ರೂ ಕೂಡ ಅವ್ರು ಯಾರು ಕೂಡ ಈ ಭಾಗಕ್ಕೆ ಇಂಡಸ್ಟ್ರಿ ಅಥವಾ ಬೇರೆ ಬೇರೆ ಡೆವಲಪ್ಮೆಂಟ್ ಗಳನ್ನ ಮಾಡುವಂತದ ಇದಕ್ಕೆ ಹೋಗ್ತಾ ಇಲ್ಲ. ಸೊ ಹಾಗಾಗಿ ಈ ಒಂದು ಪ್ರತ್ಯೇಕ ಹೋರಾಟ ಸಮಿತಿ ಅಭಿವೃದ್ಧಿಯ ವಿಚಾರವನ್ನ ಇಟ್ಕೊಂಡು ಈ ಒಂದು ಹೋರಾಟ ಮಾಡ್ತಾ ಇರುವಂತದ್ದು ಶ್ರೀಪಾದ್ ಪಾಟೀಲ್. ಓಕೆ, ಧನ್ಯವಾದ ಮಾಹಿತಿಗೆ.